ಇದು ಗುರುವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಚಿರುಗ್ ಹುಷಾರಿಲ್ಲ, ಇವತ್ತು ಸ್ಕೂಲಿಗೆ ಕೂಡ ಕಳಿಸಿಲ್ಲ, ನೈಟ್ ಊಟನೇ ಮಾಡಿಲ್ಲ ಸರಿಯಾಗಿ. ಹಾಗಾಗಿ ಬೆಳಗ್ಗೆ ಡಿಫ್ರೆಂಟಾಗಿ ಏನಾದರೂ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಬ್ರೆಡ್ ಪಿಜ್ಜಾ ಮಾಡಿಕೊಟ್ಟಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು. ಆ್ಯಂಡ್ ನಮ್ಮ ಬ್ರೇಕ್ಫಾಸ್ಟಿಗೆ ಇವತ್ತು ನಾನು ಗೀ ರೈಸು ಮತ್ತು ವೆಜಿಟೇಬಲ್ ಕುರ್ಮಾ ಮಾಡಿದ್ದೆ. ಅದು ಕೂಡ ಟೇಸ್ಟ್ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಾನು. ಪಾಪುನ ನಾನು ಅಡುಗೆ ಮಾಡೋ ಗ್ಯಾಪಲ್ಲಿ ಫೀಡ್ ಮಾಡಿಬಿಟ್ಟು ಕೊಟ್ಬಿಟ್ಟು ಬಂದಿದ್ದೆ ಹಸ್ಬೆಂಡ್ ಕೈಲಿ. ಅವರು ಕೂಡ ಪಾಪುನ ಮಲಗಿಸಿದ್ದಾರೆ ಆ್ಯಂಡ್ ಅವ್ರು ರೆಡಿಯಾಗಕ್ಕೆ ಹೋದರು. ಅಷ್ಟರಲ್ಲಿ ನಾನು ಇರೋ ಬರೋ ಕೆಲಸ ಎಲ್ಲ ಮುಗಿಸ್ಕೊಂಡು ಅವರ ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡಿದೆ. ಚಿರುಗೆ ಹುಷಾರಿಲ್ಲಲ್ವ, ನೆಬ್ಯುಲೈಸರ್ ಹಾಕಕ್ಕೆ ಹೇಳಿದ್ದಾರೆ. ಒಂದು ದಿನದಲ್ಲಿ 2 ಟೈಮ್ಸ್, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಏನೂ ಹಠ ಮಾಡಲ್ಲ, ಆರಾಮಾಗಿ ಹಾಕಿಸ್ಕೊತಾನೆ. ಅಷ್ಟೊತ್ತಿಗೆ ಹಸ್ಬೆಂಡ್ ಕೂಡ ರೆಡಿಯಾಗಿ ಬಂದರು. ಅವ್ರಿಗೂ ಬ್ರೇಕ್ಫಾಸ್ಟ್ ಕೊಟ್ಬಿಟ್ಟು ಚಿರುಗ್ ಊಟ ಮಾಡಿಸಿದ್ದೆಲ್ಲ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಅವನಿಗೂ ಕೂಡ ಔಷಧಿ ಎಲ್ಲ ಹಾಕ್ತೆ. ಇಬ್ಬರೂ ಒಟ್ಟಿಗೆ ಮ್ಯಾನೇಜ್ ಮಾಡೋದು ಕಷ್ಟ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇಬ್ಬರೂ ಮಲಗಿಸ್ತಾ ಇದ್ದೀನಿ. ಅವರು ಚಿಕ್ಕವ್ರು ಮಲ್ಕೊಂಡ್ರು, ಇವಾಗ ದೊಡ್ಡವ್ರನ್ನ ಮಲಗಿಸ್ಬಿಟ್ಟು ನಾನು ಕೂಡ ರೆಸ್ಟ್ ಮಾಡಬೇಕು. ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.